ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಚಾಲುಕ್ಯ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ವಿದ್ಯಾರ್ಥಿಗಳೇ, ಈಗಾಗಲೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಗಣಿತ ವಿಷಯದ 2024-25ನೇ ಸಾಲಿನ 10ನೇ ವರ್ಗದ ಮಾದರಿ ಪ್ರಶ್ನೆ ಪತ್ರಿಕೆ 3 ಪ್ರಕಟಪಡಿಸಿದ್ದಾರೆ. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನಾವು MCQ 1 ಅಂಕ, 2 ಅಂಕ ಮತ್ತು 3 ಅಂಕಗಳ ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಉತ್ತರಗಳನ್ನು ಕಂಡುಕೊಂಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ 4 ಮತ್ತು 5 ಅಂಕಗಳ ಪ್ರಶ್ನೆಗಳನ್ನು ಚರ್ಚೆ ಮಾಡಿ ಉತ್ತರಗಳನ್ನು ಕಂಡುಕೊಳ್ಳೋಣ. ಬನ್ನಿ ವಿದ್ಯಾರ್ಥಿಗಳೇ, 4 ಅಂಕದ ಮೊದಲ ಪ್ರಶ್ನೆ 34ನೇ ಪ್ರಶ್ನೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿ ಇಲ್ಲಿ ನಾನು ಈ ಒಂದು ಪ್ರಶ್ನೆಯನ್ನು ಬಿಡಿಸುವಾಗ ಕೇವಲ ಕೋಷ್ಟಕವನ್ನು ಮಾತ್ರ ರಚನೆ ಮಾಡಿದ್ದೀನಿ. ಗ್ರಾಫನ್ನು ರಚನೆ ಮಾಡಿಲ್ಲ. ಯಾಕಂತಂದ್ರೆ ಗ್ರಾಫ್ ರಚನೆ ಮಾಡುವಂಥ ಸಾಮರ್ಥ್ಯ ತಮ್ಮ ಹತ್ರ ಇದೆ ಅಂತಂದೇಳಿ ನಾನು ಭಾವಿಸಿದ್ದೇನೆ. ಈಗ ಮೊದಲ ಸಮೀಕರಣ x + 2y = 8 ಅಂತಂದಿದೆ. ನಾನು ಇಲ್ಲಿ x ಮತ್ತು yಗೆ ಸಂಬಂಧಪಟ್ಟ ಹಾಗೆ ಕೋಷ್ಟಕವನ್ನು ರಚನೆ ಮಾಡಿಕೊಂಡಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಬಳಸುವಂತಹ ವಿಧಾನ, ಈಸಿ ಆದಂತಹ ವಿಧಾನ ಅಂತಂದ್ರೆ ಒಂದು ಬಾರಿ ಎಕ್ಸನ್ನು 0 ಆಮೇಲೆ ಒಂದು ಬಾರಿ ವಾಯನ್ನು 0 ಅಂತಂದು ಹೇಳಿ ತೆಗೆದುಕೊಂಡಾಗ ನೇರವಾಗಿ ಇಲ್ಲಿ ಬೆಲೆಗಳು ಬರ್ತವೆ. ಇಲ್ಲಿ x 0 ತೆಗೆದುಕೊಂಡಾಗ 4 ಬರ್ತದೆ. ಇಲ್ಲಿ x = 0 ಅಂತಂದು ಹೇಳಿ ತೆಗೆದುಕೊಂಡಾಗ ಈ ಸಮೀಕರಣದಲ್ಲಿ x ಸ್ಥಾನದಲ್ಲಿ 0ವನ್ನು ತುಂಬ್ತೀವಿ ಪ್ಲಸ್ 2y = 8 ಅಂತಂದು ಹೇಳಿ. ಸರಿ, ಇಲ್ಲಿ 2y = 8 ಆಗುತ್ತೆ. yನ ಬೆಲೆ 4. ಈಗ yನ ಬೆಲೆಯನ್ನು 0 ತೆಗೆದುಕೊಳ್ಳೋಣ. y ಬೆಲೆ 0 ತೆಗೆದುಕೊಂಡಾಗ y ಸ್ಥಾನದಲ್ಲಿ ನಾನು 0 ತೆಗೆದುಕೊಂಡಾಗ x + 2 × 0 = 8. x + 0 = 8. x = 8 ಅಂತಂದು ಹೇಳಿ ಈ ಎರಡು ಬೆಲೆಗಳನ್ನು ತೆಗೆದುಕೊಂಡ್ರೆ ಸಾಕು. ಆದರೆ ಗ್ರಾಫದಲ್ಲಿ ನಾವು ರೇಖೆಯನ್ನು ರಚನೆ ಮಾಡುವಾಗ ಸ್ವಲ್ಪ ಉದ್ದಾಗಿ ಹೆಚ್ಚು ದೂರದವರೆಗೆ ಒಂದು ರೇಖೆಯನ್ನು ಎಳೆದುಕೊಳ್ಬೇಕಾಗತ್ತೆ ಈ ಎರಡೇ ಬೆಲೆಗಳನ್ನು ತೆಗೆದುಕೊಂಡಾಗ. ಸರಿ, ಆಮೇಲೆ 1 ಮತ್ತು 2 ತೆಗೆದುಕೊಂಡಾಗ ಇದು 3.5 ಮತ್ತು 2 ಬೆಲೆಯನ್ನು ತೆಗೆದುಕೊಂಡಾಗ 3 ಅಂತಂದು ಹೇಳಿ ಬರುತ್ತೆ. ಈಗ ಎರಡನೇ ಒಂದು ಸಮೀಕರಣ x + y = 5. ಇದು ಈಸಿಯಾಗಿರ್ತಕ್ಕಂಥ ಸಮೀಕರಣ. ಎಕ್ಸ್ನ ಬೆಲೆ 0 ಅಂತಂದು ಹೇಳಿ ತೆಗೆದುಕೊಳ್ತೀನಿ. x = 0, 0 + y = 5, yನ ಬೆಲೆ 5. 0 ಹಾಕಿದಾಗ 5 ಬರುತ್ತೆ. ಆಮೇಲೆ ಇಲ್ಲಿ yನ ಬೆಲೆ 0 ಅಂತಂದು ಹೇಳಿ ತೆಗೆದುಕೊಳ್ತೀನಿ. y = 0 ಆದಾಗ x + 0 = 5, xನ ಬೆಲೆ 5 ಅಂತಂದು ಹೇಳಿ. ಸರಿ, ಈ ಎರಡು ಬೆಲೆಗಳನ್ನು ತೆಗೆದುಕೊಂಡಿದ್ದೀವಿ. ಈಗ ಈ ಮೊದಲ ಕೋಷ್ಟಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೇಖೆಯನ್ನು ಎಳೆದುಕೊಂಡ್ವಿ. ಆಮೇಲೆ ಈ ಕೋಷ್ಟಕಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ರೇಖೆಯನ್ನು ಎಳೆದುಕೊಂಡ್ವಿ. ಆ ಎರಡೂ ರೇಖೆಗಳು ಛೇದಿಸುವವರೆಗೆ ಇವುಗಳನ್ನು ನಾವು ಏನು ಮಾಡಬೇಕಾಗ್ತದೆ, ಆ ರೇಖೆಗಳನ್ನು ಮುಂದುವರಿಸಬೇಕಾಗ್ತದೆ. ಆ ಛೇದಿಸಿರುವಂತಹ ಬಿಂದುಗಳೇ x ಮತ್ತು yನ ಬೆಲೆಗಳು ಆಗಿರ್ತವೆ. 35ನೆಯ ಪ್ರಶ್ನೆ ಹೀಗಿದೆ. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಸಮತಟ್ಟಾದ ನೆಲದ ಮೇಲೆ 2 ಸಮ ಎತ್ತರವುಳ್ಳ ಕಂಬಗಳು, ಸಮ ಎತ್ತರದ ಕಂಬಗಳು ಇಲ್ಲಿ AB ಮತ್ತು CDಗಳು, ಎರಡರ ಎತ್ತರಗಳನ್ನು ಕೂಡ ಸಮ ಆಗಿದ್ದಾವೆ, ನೇರವಾಗಿ ನಿಂತಿವೆ. ಕಂಬಗಳ ಮೇಲ್ತುದಿಗಳಂದ್ರೆ AB ಕಂಬದ ಮೇಲ್ತುದಿ A, CD ಕಂಬದ ಮೇಲ್ತುದಿ C. ಈ ತುದಿಗಳಿಂದ ತಂತಿಯನ್ನು ಈ ಬಿಂದುವಿನಲ್ಲಿ ಅಂತಂದರೆ ತಂತಿಯಿಂದ ನೆಲದ ಮೇಲಿರುವ ಒಂದು ಗೂಟಕ್ಕೆ ಬಿಗಿದು ಕಟ್ಟಲಾಗಿದೆ. ಈ ಸ್ಥಾನದಲ್ಲಿ ಈ ಬಿಂದುವಿನಲ್ಲಿ ಇಲ್ಲಿ ಗೂಟ ಇದೆ. ಇಲ್ಲಿ A ತುದಿಯಿಂದ ತಂತಿಯನ್ನು ತಂದು ಇಲ್ಲಿ, ಆಮೇಲೆ C ಇಂದ ತಂದು ಇಲ್ಲಿ ಕಟ್ಟಲಾಗಿದೆ, ಬಿಗಿದು ಕಟ್ಟಲಾಗಿದೆ. ಕಂಬಗಳ ಮೇಲ್ತುದಿಗಳಿಗಿರುವ ಉನ್ನತ ಕೋನಗಳು, ಒಂದು ಉನ್ನತ ಕೋನ 30 ಡಿಗ್ರಿ ಇದೆ ಇದು, ಆಮೇಲೆ ಇನ್ನೊಂದು 60 ಡಿಗ್ರಿಗಳಾಗಿದ್ದು ಕಂಬಗಳ ನಡುವಿನ ಅಂತರ AB ಮತ್ತು CD ಕಂಬಗಳ ನಡುವಿನ ಅಂತರ BD ಅಂತಂದೇಳಿ ಇದು 100 ಮೀಟರ್ ಅಂತಂದು ಹೇಳಿದೆ. 100 ಮೀಟರ್. ಆದರೆ ಕಂಬಗಳ ಎತ್ತರ ಅಂತಂದರೆ AB
ಮತ್ತು ಸಿ ಡಿ. ಎ ಬಿ ಕಂಡುಹಿಡಿದರೆ ಸಾಕು, ಸಿ ಡಿನೂ ಕೂಡ ಅಷ್ಟೇ ಇರ್ತದೆ. ಎ ಬಿ ಕಂಬಗಳ ಎತ್ತರ ಹಾಗೂ ತಂತಿಗಳ ಉದ್ದಗಳನ್ನು, ತಂತಿಗಳ ಉದ್ದ ಅಂತಂದ್ರೆ ಎ ಇ ಮತ್ತು ಸಿ ಇಗಳನ್ನು ನಾವು ಕಂಡುಹಿಡಿಬೇಕು. ಸರಿ, ಕೊಟ್ಟಿರುವ ದತ್ತಾಂಶವನ್ನು ಬರೆದುಕೊಳ್ಳೋಣ. ಬಿ ಡಿ = 100 ಸೆಂಟಿಮೀಟರ್ ಅಂದರೆ ಕಂಬಗಳ ನಡುವಿನ ಅಂತರ. ಕಂಬಗಳ ಎತ್ತರ ಅಂತಂದರೆ ಎ ಬಿ ಮತ್ತು ಸಿ ಡಿಗಳು, ಅದನ್ನು ಕಂಡುಹಿಡಿಬೇಕಾಗಿದೆ. ಆಮೇಲೆ ತಂತಿಗಳ ಉದ್ದಗಳು ಎ ಇ ಮತ್ತು ಸಿ ಇ, ಇವು ಎರಡನ್ನು ಕೂಡ ನಾವು ಕಂಡುಹಿಡಿಬೇಕಾಗಿದೆ. ಸರಿ, ಇಲ್ಲಿ ಇ ಡಿ ಇಲ್ಲಿ ನಾವೇನು ಮಾಡೋಣ, ಬಿ ಯನ್ನು ಕಾನ್ಸ್ಟೆಂಟಾಗಿ ಇಟ್ಟುಕೊಂಡು ಇ ಡಿ ಬೆಲೆಯನ್ನು ತೆಗೆದುಕೊಳ್ಳೋಣ. ಇಲ್ಲಿ ಬಿ ಡಿಯ ಬೆಲೆ 100 ಇದೆ. ಇ ಡಿ ಅಂತಂದರೆ ಏನು, 100ರಲ್ಲಿ ಬಿ ಇಯನ್ನು ತೆಗೆದಾಗ ಅಂದರೆ 100 - ಬಿ ಇ ಮಾಡಿದಾಗ ಅದು ಇ ಡಿ ಅಂತಂದು ಹೇಳಿ ಆಗ್ತದೆ. ಅದನ್ನು ಬರೆದುಕೊಳ್ತೀವಿ. ಇ ಡಿ = 100 - ಬಿ ಇ ಅಂತಂದು ಹೇಳಿ. ಈಗ ಮೊದಲಿಗೆ ನಾವು ಕಂಬಗಳ ಎತ್ತರಗಳನ್ನು ಕಂಡುಹಿಡಿಯೋಣ. ಅದಕ್ಕಾಗಿ 1ನೇ ನಂಬರ್ ತೆಗೆದುಕೊಂಡಿದ್ದೀನಿ. ಕಂಬಗಳ ಎತ್ತರಗಳನ್ನು ಕಂಡುಹಿಡಲಿಕ್ಕೆ ತ್ರಿಭುಜ ಎ ಬಿ ಇಯಲ್ಲಿ, ಈ ತ್ರಿಭುಜ ಎ ಬಿ ಇಯಲ್ಲಿ ಬಿ ಬಿಂದುವಿನಲ್ಲಿ 90 ಡಿಗ್ರಿ ಇದೆ. ಕೋನ್ ಬಿ = 90 ಡಿಗ್ರಿ. ಆಮೇಲೆ ಕೋನ್ ಇಯಲ್ಲಿ 60 ಡಿಗ್ರಿ ಇದೆ. ಸರಿ, ನಮಗೆ ಬೇಕಾಗಿರ್ತಕ್ಕಂಥದ್ದು ಎ ಬಿ ಮತ್ತು ಈ ಅಳತೆಗಳ ಆಧಾರ ಮೇಲೆ, ಅಂದರೆ ಅಪೋಸಿಟ್ ಸೈಡ್ ಮತ್ತು ಅಡ್ಜಸೆಂಟ್ ಸೈಡ್ ಅಂತಂದು ಹೇಳಿ. ಸರಿ, ಇವು ಎರಡೂ ಇರ್ತಕ್ಕಂಥ ಅನುಪಾತ ಯಾವುದಪ್ಪ ಅಂತಂದ್ರೆ ಟ್ಯಾನ್ ತೀಟಾ. ಆದ್ದರಿಂದ ಟ್ಯಾನ್ 60 ಡಿಗ್ರಿ = ಎ ಬಿ / ಬಿ ಇ ಅಂತಂದು ಹೇಳಿ. ಸರಿ, ಎ ಬಿಯನ್ನು ಟ್ಯಾನ್ 60 ಡಿಗ್ರಿಯ ಬೆಲೆ √3 = ಎ ಬಿಯ ಬೆಲೆ ಎ ಬಿ, ಆಮೇಲೆ ಬಿ ಇ ಹಾಗೆ ಇರಲಿ. ಆಮೇಲೆ ಬಿ ಇಯನ್ನು LHSಗೆ ತೆಗೆದುಕೊಂಡು ಬಂದಾಗ ಎ ಬಿಯ ಅಳತೆ, ಎ ಬಿಯ ಬೆಲೆ ಎ ಬಿ = √3 ಬಿ ಇ ಅಂತಂದು ಹೇಳಿ 1ನೆಯ ಸಮೀಕರಣ ಅಂತಂದು ಹೇಳಿ ಬರೆದುಕೊಳ್ಳೋಣ. ಆಮೇಲೆ 2ನೆಯ ಇದಕ್ಕೆ ಬರೋಣ, ತ್ರಿಭುಜಕ್ಕೆ ಬರೋಣ. ತ್ರಿಭುಜ ಇ ಡಿ ಸಿಯಲ್ಲಿ ಡಿ 90 ಡಿಗ್ರಿ, ಆಮೇಲೆ ಕೊಟ್ಟಿರುವಂಥ ಥೀಟಾ 30 ಡಿಗ್ರಿ ಇದೆ. ಸರಿ, ಇದಕ್ಕೆ ಸಂಬಂಧಪಟ್ಟಾಗ ನಮಗೆ ಸಿ ಡಿ ಬೇಕಾಗಿದೆ. ಯಾಕಂತಂದರೆ ಸಿ ಡಿ ಮತ್ತು ಎ ಬಿಗಳ ಎರಡು ಈಕ್ವಲ್ ಇರೋದರಿಂದ ಹೋಲಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಅಪೋಸಿಟ್ ಸೈಡ್ ಮತ್ತು ಅಡ್ಜಸೆಂಟ್ ಸೈಡ್ ಇರತಕ್ಕಂತಹ ಅನುಪಾತವನ್ನು ತೆಗೆದುಕೊಳ್ಬೇಕು. ಇಲ್ಲೂ ಕೂಡ ನಾವೇನು ಮಾಡ್ತೀವಿ, ಟ್ಯಾನ್ ತೀಟಾವನ್ನು ತೆಗೆದುಕೊಳ್ತೀವಿ. ಟ್ಯಾನ್ 30 ಡಿಗ್ರಿ = ಸಿ ಡಿ / ಇ ಡಿ ಅಂತಂದು ಹೇಳಿ. ಸರಿ, ಟ್ಯಾನ್ 30 ಡಿಗ್ರಿಯ ಬೆಲೆ 1 / √3. ಸಿ ಡಿ ಅಂದರೆ ಸಿ ಡಿ ಬರೆದುಕೊಂಡ್ವಿ. ಆಮೇಲೆ ಇ ಡಿ ಅಂತಂದ್ರೆ 100 - ಬಿ ಇ ಅಂತಂದು ಹೇಳಿ ತೆಗೆದುಕೊಂಡಿದ್ದೀವಿ. ಸರಿ, ಈಗ ಈ 100 - ಬಿ ಇಯನ್ನು LHSಗೆ ತೆಗೆದುಕೊಂಡು ಬಂದಾಗ ಸಿ ಡಿ = 100 - ಬಿ ಇ / √3 ಮೀಟರ್ ಅಂತಂದು ಹೇಳಿ. ಇದು 2ನೆಯ ಇಕ್ವೇಷನ್. ಈಗಾಗಲೇ ನಾವು 1ನೇ ಇಕ್ವೇಷನನ್ನು ತೆಗೆದುಕೊಂಡಿದ್ದೀವಿ. ಎ ಬಿ = √3 ಬಿ ಇ ಅಂತಂದು ಹೇಳಿ. ಆಮೇಲೆ ಇಲ್ಲಿ ಸಿ ಡಿ ಅಂತಂದ್ರೆ 100 - ಬಿ ಇ / √3. ಸಿ ಡಿ ಮತ್ತು ಎ ಬಿಗಳು ಎರಡೂ ಸಮ ಅದಾವ. ಸಿ ಬಿ ಎತ್ತರಗಳು ಸಮ ಇರೋದರಿಂದ LHSಗಳ ಸಮ ಇದ್ದರೆ RHSಗಳು ಕೂಡ ಸಮ ಇರ್ತಾವೆ. ಆದ್ದರಿಂದ 1 ಮತ್ತು 2ನೇ ಇಕ್ವೇಷನ್ದಿಂದ ನಾನು √3 ಬಿ ಇ = 100 - ಬಿ ಇ / √3. √3ಯನ್ನು LHSಗೆ ತೆಗೆದುಕೊಂಡು ಬಂದಾಗ √3 × √3 ಬಿ ಇ = 100 - ಬಿ ಇ. √3 × √3 ಅಂತಂದ್ರೆ ಕೇವಲ 3 ಬರ್ತದೆ. ಅದು 3 ಬಿ ಇ = 100 - ಬಿ ಇ. ಬಿ ಇಯನ್ನು LHSಗೆ ತೆಗೆದುಕೊಂಡು ಬಂದಾಗ 3 ಬಿ ಇ + ಬಿ ಇ = 100. ಆಮೇಲೆ 4 ಬಿ ಇ = 100. ಬಿ ಇ ಅಳತೆ 100 / 4 ಅಂತಂದರೆ ಬಿ ಇ = 25 ಮೀಟರ್ ಅಂತಂದು ಹೇಳಿ ಆಯಿತು. ಸರಿ, ಇದನ್ನು ನಾವೇನು ಮಾಡೋಣ ಅಂತಂದ್ರೆ 1ರಲ್ಲಿ ನಾವು ತುಂಬಿದಾಗ ಎ ಬಿಯ ಅಳತೆ ಸಿಗ್ತದೆ. ಎ ಬಿ ಅಳತೆ ಅಂತಂದ್ರೆ ಕಂಬದ ಎತ್ತರ √3 × 25 ಅಂತಂದರೆ ಎ ಬಿ = √3 × ಬಿ ಇ ಅಂತಂದು ಹೇಳಿತ್ತು. ಬಿ ಇಯ ಬೆಲೆ 25 ಆಯಿತು. ಆದ್ದರಿಂದ ಎ ಬಿಯ ಅಳತೆ 25 √3 ಮೀಟರ್. ಇದು ಎ ಬಿಯ ಅಳತೆನೂ ಕೂಡ ಹೌದು, ಸಿ ಡಿ ಅಳತೆನೂ ಕೂಡ ಹೌದು. ಎರಡು ಸಮ ಎತ್ತರದ ಕಂಬಗಳ ಎತ್ತರ ಅಂತಂದು ಹೇಳಿ ಆಯಿತು. ತಂತಿಗಳ ಉದ್ದಗಳನ್ನು ಕಂಡುಹಿಡಿಯೋಣ. ಇಲ್ಲಿ ತಂತಿಗಳ ಉದ್ದ ಅಂತಂದಾಗ ತ್ರಿಭುಜ ಎ ಬಿ ಯಲ್ಲಿ
ತಂತಿಯ ಉದ್ದ ಇದು ಎ ಇ ಕಂಡುಹಿಡಬೇಕಾಗ್ತದೆ. ಈಗಾಗಲೇ ನಮ್ಗೆ ಗೊತ್ತಿರುವಂತಹ ಬೆಲೆ ಯಾವುದು? ಎ ಬಿ ಅಂತಂದರೆ ಅಪೋಸಿಟ್ ಸೈಡ್ ಮತ್ತು ಹೈಪಾಟ್ನಸ್ ಇರತಕ್ಕಂಥ ಅನುಪಾತ ಸೈನ್ ಥೀಟಾವನ್ನು ತೆಗೆದುಕೊಳ್ತೀವಿ. ಇಲ್ಲಿನೂ ಕೂಡ ಹಾಗೆ ಎ ಬಿಯ ಉದ್ದ ಎಷ್ಟಿದೆ, ಸಿ ಡಿನೂ ಕೂಡ ಅಷ್ಟೇ ಇರ್ತದೆ. ಗೊತ್ತಿರುವಂತಹ ಒಂದು ಬೆಲೆ ಸಿ ಡಿಯ ಅಳತೆ, ಆಮೇಲೆ ಇಲ್ಲಿ ಕೂಡ ಹೈಪಾಟ್ನಸ್ಸನ್ನು ಕಂಡುಹಿಡಬೇಕಾಗಿರೋದ್ರಿಂದ ಎರಡು ಕಡೆಯೂ ನಾವು ಸೈನ್ ಥೀಟಾವನ್ನು ಅನುಪಾತವಾಗಿ ತೆಗೆದುಕೊಳ್ತೇವೆ. ಇಲ್ಲಿ ಸೈನ್ 60 ಡಿಗ್ರಿ = ಎ ಬಿ ಡಿವೈಡೆಡ್ ಬೈ ಎ ಇ ಅಂತಂದು ಹೇಳಿ ಬರೆದುಕೊಳ್ತೀವಿ. ಸೈನ್ 60 ಡಿಗ್ರಿ ಅಂತಂದ್ರೆ √3/2 = ಎ ಬಿ ಅಳತೆ 25√3 ಡಿವೈಡೆಡ್ ಬೈ ಎ ಇ ಅಂತಂದು ಹೇಳಿ. ಸರಿ, ಎ ಇಯನ್ನು LHS ತೆಗೆದುಕೊಂಡು ಬಂದೆ. ಎ ಇ = 25√3 ಇಂಟು ಇದು √3/2 ಇದ್ದು 2/√3 ಇದು √3 ಕ್ಯಾನ್ಸಲ್ ಆಗುತ್ತೆ. ಆವಾಗ ಎ ಇ = 25 × 2. ಹಾಗಾದರೆ ಎ ಇಯ ಬೆಲೆ 50 ಮೀಟರ್. ಇನ್ನು ಸಿ ಇ ಬೇಕು, ಅದಕ್ಕಾಗಿ ಸೈನ್ 30 ಡಿಗ್ರಿ = ಸಿ ಡಿ ಡಿವೈಡೆಡ್ ಬೈ ಸಿ ಇ ಅಂತಂದು ಹೇಳಿ. ಇಲ್ಲಿ ಸೈನ್ 30 ಡಿಗ್ರಿಯ ಬೆಲೆ 1/2 = ಸಿ ಡಿಯ ಬೆಲೆ 25√3 ಡಿವೈಡೆಡ್ ಬೈ ಸಿ ಇ ಅಂತಂದೇಳಿ. ಸಿ ಎನ್ LHS ತೆಗೆದುಕೊಂಡು ಬಂದಾಗ ಸಿ ಇ = 2 × E2 RHSಗೆ ಬಂದಾಗ ಗುಣಾಕಾರ ಆಗ್ತದೆ. 2 × 25 × √3 ಸಿ ಇ = 25 ಮೀಟರ್ ಅಂತಂದು ಹೇಳಿ. ಇನ್ನು ಮುಂದಿನ ಪ್ರಶ್ನೆ 36ನೇ ಪ್ರಶ್ನೆ. ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತವೆ ಮತ್ತು ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಎಂದು ಸಾಧಿಸಿ ಅಂತಂದು ಹೇಳಿದೆ. ಇದು ಬಾ ನಿರ್ಧಾರಕ ಗುಣದ ಪ್ರಮೇಯ. ಈ ಒಂದು ಪ್ರಮೇಯದ ಬಗ್ಗೆ ತಮಗೆಲ್ಲರಿಗೂ ಬಹಳ ಗೊತ್ತಿದೆ, ಚಿರಪರಿಚಿತರಿದ್ದೀರಿ, ಅದಕ್ಕಾಗಿ ಇದನ್ನೇನು ಚರ್ಚೆ ಮಾಡೋದು ಬೇಡ. 37ನೆಯ ಪ್ರಶ್ನೆ, 4 ಅಂಕದ ಕೊನೆಯ ಪ್ರಶ್ನೆ ಇದು. ಇಲ್ಲಿ 38,808 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ ಒಂದು ಗೋಳವನ್ನು 2 ಅರ್ಧಗೋಳಗಳನ್ನಾಗಿ ಕತ್ತರಿಸಿದೆ. ಪ್ರತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಂದು ಹೇಳಿದೆ. ಇಲ್ಲಿ ಕೊಟ್ಟಿರುವ ದತ್ತಾಂಶ ಒಂದೇ. ಗೋಳದ ಘನಫಲ 38,808 cm3 ಅಂತಂದು ಹೇಳಿ. ಪ್ರತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕು. ಸರಿ, ಗೋಳದ ಘನಫಲದ ಸೂತ್ರ 4/3 πr³ = 38,808. ಇದನ್ನು ಸ್ವಲ್ಪ ಬಿಡಿಸಿ ಬರ್ಕೊಳ್ಳೋಣ. 4/3 × φ ಬೆಲೆ 22/7 ಇಂಟು r³ = 38,808. ಈ r³ ಹಾಗೆ ಇರಲಿ. ಈ ಎರಡು ಬೆಲೆಗಳನ್ನು ನಾವೇನು ಮಾಡೋಣ, RHSಗೆ ತೆಗೆದುಕೊಂಡು ಬಂದಾಗ 38,808 ಗುಂಡ್ಲೆ ಇಲ್ಲಿ 4/3 ಇದ್ದದ 3/4 ಆಗುತ್ತೆ. 22/7 7/22. ಈಗ ನಾವು 4ರಿಂದ ಭಾಗಿಸೋಣ. 4 1 4 9 ಅದು 4ರಿಂದ ಭಾಗಿಸಿದಾಗ 9,702 ಆಗುತ್ತೆ. ಆಮೇಲೆ 9,702 22ರಿಂದ ಭಾಗಿಸಿದಾಗ 441 ಅಂತಂದು ಹೇಳಿ ಬರ್ತದೆ. ಈ 441 ಇಂಟು 3 ಇಂಟು 7 ಅಂತಂದೇಳಿ 441 ಅದು 21ರ ವರ್ಗ. 21 ಗುಂಡ್ಲೆ 21 ಇಂಟು 3 ಇಂಟು 7 ಅಂತಂದು ಹೇಳಿ. ಇಲ್ಲಿ 21 3 ಇಂಟು 7 ಇಂಟು 3 ಇಂಟು 7. ಇದನ್ನು ಹೀಗೆ ಯಾಕೆ ಬರೆದುಕೊಂಡೆ ಅಂತಂದರೆ ಎಲ್ಲವನ್ನು ಒಟ್ಟಿಗೆ ಗುಣಿಸಿ ನಾವು ಘನಮೂಲವನ್ನು ಕಂಡುಹಿಡಿಯೋದು ಕಷ್ಟ ಆಗ್ತದೆ. ಆ ಕಾರಣಕ್ಕಾಗಿ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ರೂಪದಲ್ಲಿ ಬರೆದಿವಿ ಅಂತಂದ್ರೆ ನಮಗೆ ಘನಮೂಲ ಕಂಡುಹಿಡಿಯೋದು ಭಾಳ ಈಸಿ ಅಂತಂದೇಳಿ ನನ್ನ ಒಂದು ಅನಿಸಿಕೆ. 3 ಕ್ಯೂಬ್ ಆಯಿತು. 7ಗಳು 3 ಇರೋದ್ರಿಂದ 7 ಕ್ಯೂಬ್ ಆಯಿತು. 6³ = 3 ಕ್ಯೂಬ್ ಇಂಟು 7 ಕ್ಯೂಬ್ ಅಂತಂದರೆ ಈ ಕ್ಯೂಬ್ ಎಲ್ಲ LHSದಲ್ಲಿ ಕ್ಯೂಬು, RHSದಲ್ಲಿ ಕ್ಯೂಬ್ ಇರೋದ್ರಿಂದ ಅದು ಕ್ಯೂಬ್ ಹೋಗುತ್ತೆ. r = 3 × 7 ಅಂದರೆ rನ ಬೆಲೆ 21 ಸೆಂಟಿಮೀಟರ್. ಇನ್ನು ಪ್ರತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಂದ್ರೆ ಎರಡು ಸಮನಾದ ಅರ್ಧಗೋಳಗಳಿರ್ತವೆ. ಅರ್ಧಗೋಳ ಇದ್ದಾಗ ಇದು ಪಾರ್ಶ್ವ ಮೇಲ್ಮೈದ ವಿಸ್ತೀರ್ಣ ಮತ್ತು ಆಮೇಲೆ ಇದು ವೃತ್ತಪಾದದ ವಿಸ್ತೀರ್ಣ. ಪ್ರತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ನೇರವಾದ ಸೂತ್ರ
ಇದು 3πr² ಅಂತಂದು ಹೇಳಿ. ಸರಿ, ಇಲ್ಲಿ 3 × 5ನ ಬೆಲೆ 22/7 × r² ಅಂತಂದ್ರೆ 21 ಸ್ಕ್ವೇರ್. 3 × 22/7 × 21 × 21 7 1 7 7. ಸರಿ, 3 × 22 × 21 × 7 ಗುಣಿಸಿದಾಗ 9702 ಸೆಂಟಿಮೀಟರ್ ಸ್ಕ್ವೇರ್ ಅಂತಂದೇಳಿ ಪ್ರತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಇದೇ 37ನೇ ಪ್ರಶ್ನೆಯಲ್ಲಿ ಒಂದು ಅಥವಾ ಪ್ರಶ್ನೆ ಇದೆ, ಆಪ್ಷನ್ ಇರ್ತಕ್ಕಂಥ ಪ್ರಶ್ನೆ. 10 ಸೆಂಟಿಮೀಟರ್ ವ್ಯಾಸ ಮತ್ತು 20 ಸೆಂಟಿಮೀಟರ್ ಎತ್ತರವನ್ನು ಹೊಂದಿರುವ ಸಿಲಿಂಡರ್ನ ಒಂದು ಬದಿಗೆ ಅಷ್ಟೇ ವ್ಯಾಸದ ಅರ್ಧಗೋಳವನ್ನು ಮತ್ತು ಇನ್ನೊಂದು ಬದಿಗೆ ಅಷ್ಟೇ ವ್ಯಾಸದ ಹಾಗೂ ಓರೆ ಎತ್ತರ 13 ಸೆಂಟಿಮೀಟರ್ ಇರುವ ಶಂಕುವನ್ನು ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಲಾಗಿದೆ. ಈ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವ್ಯಾಸ = 10 ಸೆಂಟಿಮೀಟರ್, ತ್ರಿಜ್ಯ r = 10 ಸೆಂಟಿಮೀಟರ್ / 2 = 5 ಸೆಂಟಿಮೀಟರ್. ಈ ತ್ರಿಜ್ಯ ಎಲ್ಲ ಆಕೃತಿಗಳಿಗೂ ಸಹಿತ ಸಮವಾಗಿರ್ತದೆ. ನೋಡ್ರಿ, ಒಂದು ಸಿಲಿಂಡರ್ ಇದೆ, ಇದು ಸಿಲಿಂಡರ್. ಈ ಸಿಲಿಂಡರ್ನ ತಳಭಾಗದಲ್ಲಿ ಒಂದು ಅರ್ಧಗೋಳವನ್ನು ಜೋಡಿಸಲಾಗಿದೆ. ಇದರ ಇನ್ನೊಂದು ಬದಿಗೆ ಒಂದು ಶಂಕುವನ್ನು ಜೋಡಿಸಲಾಗಿದೆ. ಶಂಕುವಿನ ತ್ರಿಜ್ಯನೂ 5 ಸೆಂಟಿಮೀಟರ್, ಆಮೇಲೆ ಈ ಅರ್ಧಗೋಳದ ತ್ರಿಜ್ಯನೂ 5 ಸೆಂಟಿಮೀಟರ್, ಆಮೇಲೆ ಈ ಸಿಲಿಂಡ್ರಿನ ತ್ರಿಜ್ಯನೂ ಕೂಡ 5 ಸೆಂಟಿಮೀಟರ್. ಸಿಲಿಂಡ್ರಿನ ಎತ್ತರ 20 ಸೆಂಟಿಮೀಟರ್, ಈ ಶಂಕುವಿನ ಓರೆ ಎತ್ತರ 13 ಸೆಂಟಿಮೀಟರ್, ಇದರ ತ್ರಿಜ್ಯ 5 ಸೆಂಟಿಮೀಟರ್ ಅಂತಂದು ಹೇಳಿ. ಸರಿ, ಇದರ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತಂದ್ರೆ 5rl ಅನ್ನು ಬಳಸ್ಕೋಬೇಕು. ಆಮೇಲೆ ಇಲ್ಲಿ ಸಿಲಿಂಡ್ರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದಾಗ 2πrh ಅನ್ನು ಬಳಸ್ಕೊಳ್ಬೇಕು. ಆಮೇಲೆ ಈ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತಂದ್ರೆ ಅದು 2πr² ಅನ್ನು ಬಳಸ್ಕೊಳ್ಬೇಕು. ಈ ಮೂರರ ಮೇಲ್ಮೈ ವಿಸ್ತೀರ್ಣಗಳನ್ನು ಕೂಡಿಸಿದಾಗ ಒಟ್ಟು ಆಟಿಕೆಯ ವಿಸ್ತೀರ್ಣ ಸಿಗ್ತದೆ ನಮಗೆ. ಸರಿ, ಈಗ ಮೊದಲನೇದಾಗಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. 5rl = 22/7 × 5 × 13. ಒಟ್ಟಾರೆಯಾಗಿ ಗುಣಿಸಿದಾಗ 1430. ಇದನ್ನು ಭಾಗಿಸಿದ್ವಿ ಅಂತಂದರೆ 204.285 ಸೆಂಟಿಮೀಟರ್ ಸ್ಕ್ವೇರ್. ಆಮೇಲೆ ಸಿಲಿಂಡ್ರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πrh 2 × 22/7 × 5 × 20. ಸರಿ, ಇದನ್ನು ಗುಣಿಸಿದಾಗ ಎಲ್ಲ ಅಂಶಗಳನ್ನು ಗುಣಿಸಿದಾಗ 4400 / 7 ಅಂದರೆ 628.571 ಸೆಂಟಿಮೀಟರ್ ಸ್ಕ್ವೇರ್. ಈಗ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr², 2 × 22/7 × 5² ಅಂತಂದು ಹೇಳಿ. ಇಲ್ಲಿ 2 × 22 × 5r² ಅಂದರೆ 25 ಆಯಿತು. ಈ ಅಂಶಗಳನ್ನೆಲ್ಲ ಗುಣಿಸಿದಾಗ 1100 / 7. ಈಗ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 157.142 ಸೆಂಟಿಮೀಟರ್ ಸ್ಕ್ವೇರ್. ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಅಂತಂದರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡ್ರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಆಮೇಲೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇವು ಮೂರೂ ಬೆಲೆಗಳನ್ನು ಒಟ್ಟಿಗೆ ಕೂಡಿಸಿದಾಗ 989.998 ಸೆಂಟಿಮೀಟರ್ ಸ್ಕ್ವೇರ್. 5 ಅಂಕದ ಪ್ರಶ್ನೆ, 38ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ ಅಂತಂದು ಹೇಳಿದೆ. ಇದನ್ನು ನಾವು ಹೈಲೈಟ್ ಮಾಡ್ಕೊಳ್ಳೋಣ. 5n - n². ಆದರೆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಹಾಗೂ ಸಮಾಂತರ ಶ್ರೇಣಿಯ 21ನೇಯ ಪದವನ್ನು ಮತ್ತು ಮೊದಲ 21 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತಂದು ಹೇಳಿದೆ. ಮೊತ್ತ ಕಂಡುಹಿಡಿಯೋ ಸೂತ್ರ ಕೊಟ್ಟಿದ್ದಾರೆ, 5n - n² ಅಂತಂದೇಳಿ. S1 ಅಂತಂದ್ರೆ ಅದು ಎ ಇದ್ದ ಹಾಗೇನ, ಹೌದಾ, ಎ ಅಂತ ಹೇಳ್ದಂಗನ. S1 ಅಂತಂದ್ರೆ ಒಂದು ಬೆಲೆಯನ್ನು ತುಂಬಿದಾಗ 5 × 1 - n² ಅಂದರೆ 1². 5 × 1 ಅಂದರೆ 5 - 1ರ ವರ್ಗ 1. 5 - 1 ಅಂತಂದ್ರೆ 4. S1 = 4 ಅಂತಂದು ಹೇಳಾಯಿತು. S1 = 4 ಅಂತಂದ್ರೆ ಅದು ಎಯ ಬೆಲೆ, ಮೊದಲ ಪದ. S2 2 ಅನ್ನು ತುಂಬೋಣ ಇದರಲ್ಲಿ. S2 = 5 × 2 - 2² ಅಂತಂದು ಹೇಳಿ. 5 2 10 - 2ರ ವರ್ಗ 4. 10 - 4 ಅಂತಂದ್ರೆ
S2 = R ಅಂದರೆ ಮೊದಲ ಎರಡು ಪದಗಳ ಮೊತ್ತ ಅಂದರೆ A1 ಮತ್ತು A2 ಇವೆರಡನ್ನು ಕೂಡಿಸಿದಾಗ ಇದು S2 ಅಂತಂದು ಹೇಳಿ ಬರ್ತದೆ. ನಮಗೇನು ಬೇಕು? ಮೊದಲ ಪದ A ಆಯಿತು. ಎರಡನೇ ಪದ ಯಾವ್ದು? ಹಾಗಾದ್ರೆ ಎರಡನೇ ಪದ ಅಂತಂದ್ರೆ A2 = S2 - S1 ಅಂದ್ರೆ ಎರಡು ಪದಗಳವರೆಗಿನ ಮೊತ್ತ ಮೈನಸ್ ಒಂದು ಪದದ ಮೊತ್ತ. S2 - S1 ಅಂದರೆ 6 - 4 = 2 ಅಂತಂದು ಹೇಳಿ. A2ನ ಬೆಲೆ 2 ಆಯಿತು, A1ನ ಬೆಲೆ 4 ಆಯಿತು. ಹಾಗಾದ್ರೆ ಸಮಾಂತರ ಶ್ರೇಣಿ ಯಾವುದು? ಮೊದಲ ಪದ 4, ಎರಡನೇ ಪದ 2 ಅಂತಂದರೆ 2 ಕಡಿಮೆ ಆಗ್ತಾ ಹೋಗ್ತಾ ಇದೆ. ಆದ್ದರಿಂದ 4 2 0 ಹೀಗೆ ನಾವು ಬರಿತೀವಿ. ಇದೇ ಸಮಾಂತರ ಶ್ರೇಣಿ. ಸರಿ, ಈಗ 21ನೆಯ ಪದವನ್ನು ಕಂಡುಹಿಡಿಬೇಕು. ಮೊದಲು ಕಂಡುಹಿಡಿದು ನಾವು ಸಮಾಂತರ ಶ್ರೇಣಿಯನ್ನು. 21ನೇ ಪದ ಯಾವುದು ಅಂದರೆ AN = A + (n - 1) ಬ್ರ್ಯಾಕೆಟ್ ಕಂಪ್ಲೀಟ್ ಇಂಟು D. n ಅಂತಂದರೆ 21 = Aಯ ಬೆಲೆ 4 ಪ್ಲಸ್ n - 1 ಅಂದರೆ 21 - 1, Dಯ ಬೆಲೆ -2. 4ಕ್ಕೆ 4 ಬರ್ತೀವಿ, 21ರಲ್ಲಿ 1 ಹೋದರೆ 20 - 2. ಆಮೇಲೆ 4ಕ್ಕೆ 4 20 × -2 ಅಂದರೆ -40. ಹಾಗಾದರೆ 21ನೆಯ ಪದ -36 ಅಂತಂದು ಹೇಳಿ ಆಗುತ್ತೆ. ಈಗ 21 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಬೇಕು. 21 ಪದಗಳವರೆಗಿನ ಮೊತ್ತ ಅಂದರೆ n / 2 ಇನ್ ದ ಬ್ರ್ಯಾಕೆಟ್ Sn = n / 2 ಇನ್ ದ ಬ್ರ್ಯಾಕೆಟ್ A + AN. AN ಅಂತಂದ್ರೆ ಏನು? 21ನೆಯ ಪದ ಅಂದಂಗೆ. ಅದಕ್ಕೆ 21 / 2 ಪ್ಲಸ್ 4. Aಯ ಬೆಲೆ 4 ಪ್ಲಸ್ AN ಅಂತಂದರೆ ಎಷ್ಟು? 36 ಅಂತಂದೇಳಿ. ಇದು 36. 21 / 2 ಇಂಟು 4 ಪ್ಲಸ್ ಇದು -36 ಅಂತಂದಿದೆ. -36 ಅಂತಂದ್ರೆ 4ನ್ನು ಕಳೆಯೋಣ, -32. 2 1 2 2 16 ಅಂದರೆ 21 × -16. S21 = -336 ಅಂತಂದೇಳಿ 20 ಪದಗಳವರೆಗಿನ ಮೊತ್ತ -336. ಸರಿ ವಿದ್ಯಾರ್ಥಿಗಳೇ, ಈ ಎಲ್ಲ ಚರ್ಚೆ ಮಾದರಿ ಪ್ರಶ್ನೆ ಪತ್ರಿಕೆ 3ಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಇನ್ನು ಈ ಒಂದು ವಿಡಿಯೋ ತಮಗೆ ಸ್ವಲ್ಪ ಅಭ್ಯಾಸ ಮಾಡಲಿಕ್ಕೆ ಹೆಲ್ಪ್ ಆಗಿರ್ಬೋದು ಅಂತಂದು ಹೇಳಿ ನನ್ನ ಅನಿಸಿಕೆ. ಮುಂದಿನ ವಿಡಿಯೋ ಮಾಡೆಲ್ ಕ್ವೆಶ್ಚನ್ ಪೇಪರ್ 4ನ್ನು ಬಿಡಿಸೋಣ. ಧನ್ಯವಾದಗಳು.